ನಮಸ್ಕಾರ. ನಾನು ಆಮ್ ಆದ್ಮಿ ಪಾರ್ಟಿಯ ನೂತನವಾಗಿ ಜಿಲ್ಲಾಧ್ಯಕ್ಷನಾಗಿ ಇಂದಿಗೆ ನನ್ನ ಪದಗ್ರಹಣ ಸಮಾರಂಭದಲ್ಲಿ ನಾವು ಭಾಗವಹಿಸಬೇಕು. ಧಾರವಾಡ ಜಿಲ್ಲೆಯ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಈ ಮೂಲಕ ಆಮ್ ಆದ್ಮಿ ಪಾರ್ಟಿ ಜಿಲ್ಲೆಯಿಂದ ನನ್ನ ಒಂದು ಕರೆ ನೀಡ್ತಾ ಇದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಬಲಿಷ್ಠವಾಗಿ ಇದು ಮಾಡಿ ಸದೃಢವಾಗಿ ಪಕ್ಷವನ್ನು ಕಟ್ಟಿ ಇಲ್ಲಿನ ಯುವಕರ ಮತ್ತು ಧಾರವಾಡ ಜಿಲ್ಲೆಯ ಮೂಲಭೂತ ಸಮಸ್ಯೆಗಳು ಶಿಕ್ಷಣ, ಆರೋಗ್ಯ ಹಾಗೂ ರಸ್ತೆ ಮತ್ತು ನೀರಿನ ಸೌಲಭ್ಯ ಏನು 24x7 ನೀರು ಎಲ್ಲಿ ಆಗ್ತಾ ಇಲ್ಲ. ಇನ್ನೂ ಅನೇಕ ಸಮಸ್ಯೆಗಳು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಭಾಳ ಅವ್ಯವಹಾರ ನಡೆದು ಅದು ಯಾವುದೇ ಕಾಮಗಾರಿನೂ ಕಳಪೆ ಕಾಮಗಾರಿ ಮಾಡಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಅದರ ಸಮರ್ಪಕವಾಗಿ ಯೋಜನೆಗಳು ಜಾರಿಗೆ ಆಗಿಲ್ಲ. ಅದರ ವಿರುದ್ಧ ನಾನು ಮುಂದಿನ ದಿನಗಳಲ್ಲಿ BRTS ವಿರುದ್ಧ ಈಗ ಎಲ್ಲ ತಪ್ಪು ಎಲ್ಲಿ ನಡೆದೈತಿ ಅಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷ ಹೋರಾಟ ನಡೆಸಿ ಅವುಗಳನ್ನು ಸರಿ ದಾರಿಗೆ ತಂದು ಮತ್ತೆ ಪಕ್ಷವನ್ನ ಮುಂದಿನ ದಿನಮಾನಗಳಲ್ಲಿ ಧಾರವಾಡ ಜಿಲ್ಲೆಯಾದ್ಯಂತ ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಸದ್ಯದಲ್ಲೇ ಬರಲಿದೆ. ಅದಕ್ಕೆ ನಾನು ಪಕ್ಷವನ್ನ ಹಳ್ಳಿಯಲ್ಲಿ ಹೆಚ್ಚಿಗೆ ಗ್ರಾಮೀಣ ಮಟ್ಟದಲ್ಲಿ ಪಕ್ಷವನ್ನೆಲ್ಲ ಸಂಘಟಿಸಿ ಅಲ್ಲಿ ಸದಸ್ಯತ್ವ ಅಭಿಯಾನ ಮಾಡಿ ಮುಂದಿನ ದಿನಮಾನಗಳಲ್ಲಿ ಪರ್ಯಾಯ ರಾಜಕೀಯ ಆಮ್ ಆದ್ಮಿ ಪಾರ್ಟಿಯಿಂದ ಜನರಿಗೆ ಕೊಡಲು ನಾನು ಉತ್ಸುಕನಾಗಿದ್ದೇನೆ. ಹಾಗೆ ಜನತೆಯು ನಮ್ಮ ಆಮ್ ಆದ್ಮಿ ಪಾರ್ಟಿ ಮೇಲೆ ಒಂದು ಬೆಂಬಲ ವ್ಯಕ್ತಪಡಿಸಬೇಕು ಹಾಗೂ ಸದಸ್ಯತ್ವ ಅಭಿಯಾನವನ್ನು ಭಾಗವಹಿಸಿ ನಮ್ಮ ಆಮ್ ಆದ್ಮಿ ಪಕ್ಷವನ್ನ ಸದೃಢ ಮಾಡಬೇಕೆಂದು ನಾ ಎಲ್ಲ ಧಾರವಾಡ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಭಾಳ ಸಲ ಮಾಡಿವ್ರಿ ನಾವು ಹೋರಾಟಗಳು ಭಾಳ ಎಲ್ಲ 24x7 ಖಾಸಗೀಕರಣ ವಿರುದ್ಧ ಹೋರಾಟ ಮಾಡಿದ್ವಿ, KMC ವಿರುದ್ಧ ಹೋರಾಟ ಮಾಡಿದ್ವಿ. ಅಲ್ಲಿ ನಡೆದಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಆಮೇಲೆ ರೋಗಿಗಳಿಗೆ ಅನೇಕ ಸಮಸ್ಯೆಗಳು ಹೊರಗೆ ಔಷಧ ಬರೆದು ಕೊಡ್ತಾರ ಅದ್ರ ವಿರುದ್ಧ. ಆಮೇಲೆ ಶಿಕ್ಷಣ ಇದು DP ಆಫೀಸ್ ಕಡೆ ಪ್ರತಿಭಟನೆ ಮಾಡಿದ್ವಿ. ಆಮ್ಯಾಕ ಇವರಿಗೆ ಸಂತೋಷ್ ಲಾಡ್ ಅವರಿಗೆ ಉಸ್ತುವಾರಿ ಇದ್ದಾಗ ಅವ್ರಿಗೆ ಭಾಳ ಮನವಿ ಕೊಟ್ಟೆವು ನಾವು ಈ ಶಿಕ್ಷಣದ ಬಗ್ಗೆ ಎಲ್ಲ ಭಾಳ ಅಲ್ಲಿ ಒಂದೊಂದು ಕಡೆ ಸಕ್ಸಸ್ ಆಗೈತಿ, ಒಂದೊಂದು ಕಡೆ ಇನ್ನೂ ಇದು ಐತಿ. ಒಟ್ಟು ಒಂದು ಹೆದರಿಕೆ ರೈತ ಅವರಿಗೆ ಇವ್ರು ಕೇಳಾರ ಅದಾರ